ವಿಷಯ ಏನಂದ್ರೆ, ನನ್ನ ರಾಜ್ಯಸಭಾ ಎಲೆಕ್ಷನ್ ನಡೀತು ಬೆಂಗಳೂರು ವಿಧಾನಸಭೆಯಲ್ಲಿ. ಅದರಲ್ಲಿ ಏನಾಯ್ತು ಅಂದ್ರೆ 3 ಕಾಂಗ್ರೆಸ್ ಕ್ಯಾಂಡಿಡೇಟ್ಗಳು ಗೆದ್ದರು, ಒಬ್ಬ BJP ಗೆದ್ದ ಆಯ್ತಲ್ಲ. ಒಬ್ಬ ಅಲ್ಲಿ ಮುಸ್ಲಿಂ ಸಹಿತ ಯಾರು ನಾಸೀರ್ ಹುಸೇನ್ ಸಾಹೇಬ್ರು ಇದ್ರು. ಅವ್ರು ಗೆದ್ಬಿಟ್ಟಲ್ಲ ಅಂತ ಇವ್ರಿಗೆ ಹೊಟ್ಟೆ ಕಿಚ್ಚು. ಯಾರಿಗೆ? BJPಗೆ. ಮುಸ್ಲಿಂ ಜನ ಅಂದ್ರೆ ಹೊಟ್ಟೆ ಕಿಚ್ಚುರಿಗೆ. ಸುಮ್ಗೆ ಅಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳ್ತಾರಲ್ಲ, ಇಲ್ಲ ರೀ, ನಾವು ದೇಶಭಕ್ತಿ, ನಾವು ಮುಸ್ಲಿಂ ಜನ ದೇಶಭಕ್ತಿ, ನಾವು ದೇಶ ಪ್ರೇಮಿ ನಾವು. ಗೊತ್ತಾ? ನಾವು ಯಾಕೆ ಅದೆಲ್ಲ ಹೇಳಿಸ್ತಾನ ಸುಮ್ಗೆ ಯಾಕೆ ಇದು ಮಾಡೋದು? ಈ ಥರ ಅರ್ಥ ಆಗ್ತಿಲ್ಲ ನಮಗೆ BJP ಅವ್ರಿಗೆ. ನಿಮಗೆ ಕೆಲಸ ಇಲ್ಲ. ಅಶೋಕ್ ಅವರು ಏನ್ರಿ ಏನು ಭಾಳ ಇದು ಮಾಡ್ಬಿಡ್ತಂತ ಬರೀ ನಾಟಕ ಅಶೋಕ್ದು. ಬರೀ ಸ್ಟೇಲ್ ಮೇನು ಕೆಲಸ ಏನು ಮಾಡ್ತಿಲ್ಲ. ಅಪೋಸಿಷನ್ ಲೀಡರ್ ಮಾಡಿರೋದು ಯಾಕೆ? ಪಬ್ಲಿಕ್ಗೆ ಜನಕ್ಕೆ ಕೆಲಸ ಮಾಡಿಸಿ ಅಂತ ಕೊಟ್ಟಿರೋದು ನಿಮಗೆ ನಿಮ್ಮ BJP ಅವರು. ಗೊತ್ತಾ? ಬರೀ ನಾಟಕ ಮಾಡ್ಕೊಂಡು ಅವರು ಪಾಕಿಸ್ತಾನದಿಂದ ಯಾರು ಹೇಳಿದ್ರಿ? ಅವ್ನಿಗೆ ಯಾರಿರ್ರಿ, ಯಾರಿಗೂ ಇದಿಲ್ಲ, ಮಾಫಿಲ್ಲ. ಯಾರಿಗೂ ಕಾನೂನು ಕರ್ಮ ಹಾಗೆ ಆಗ್ತದೆ. ಅವ್ನು ಹೇಳಿದ್ರೆ ಜೈಲಿಗೆ ಹೋಗ್ತಾನೆ, ಅವನು ಜೈಲು ಕಳಿಸ್ಬೇಕು ಅವ್ನಿಗೆ. ಯಾಕೆಂದ್ರೆ ನಮ್ಮ ದೇಶ ಪ್ರೇಮಿ ನಾಸೀರ್ ಹುಸೇನ್ ಅವ್ರಿಗೆ ಬಾಯಿಗೆ ಬಂತಾರ ಹತ್ನಾಡಿದ್ರೆ ಅವ್ನು ಹುಚ್ಚಾಗ್ಬಿಡಿ. ಹತ್ನಾಡೋರು ಹುಚ್ಚಾಗ್ಬಿಡಿದ್ರೆ ಆಲ್ರೆಡಿ. ಅವ್ನ ಬಾಯಿಗೆ ಕಂಟ್ರೋಲ್ ಇಲ್ಲ. ಅವ್ನು BJP ಲೀಡರ್ಗಳಿಗೆ ಬಿಡಲ್ಲ, ಬೇರೆಯವ್ರಿಗೆ ಬಿಡ್ತಾನೆ ಅಂದ್ರೆ ಹತ್ನಾಡ್ ಬಾಯಿಯಿಂದ ಕಂಟ್ರೋಲ್ ಮಾತಾಡಪ್ಪ ನೀನು. ನಿನ್ಗೇನೆಲ್ಲ ಬಾಯಿ ಇರೋದು. 3-4 ಜನ ಹುಚ್ಚಗಳು ಇದ್ದಾರೆ BJPಲಿ. ಅವ್ರು ಹುಚ್ಚ ಥರ ಆಗ್ಬಿಟ್ಟಿದ್ದಾರೆ. ಅವ್ರಿಗೆ ಏನಂದ್ರೆ ಮುಸ್ಲಿಂ ಜನ, ಅದೇ ಮುಸ್ಲಿಮ್ಸ್ ಅಲ್ಲೇ ನಮ್ಮ ದೇಶ ಪ್ರೇಮ್ರಿ. ನಾವು ದೇಶಕ್ಕೆ ಭಾಳ ಕೆಲಸ ಮಾಡಿದ್ವಿ ನಾವು. ನೀವು ಏನು ಮಾಡಿಲ್ಲ, 5 ಪೈಸಾನು ಇಲ್ಲ. ನೀವು ದೇಶ ಪ್ರೇಮಿಗಳು. ನಾವು ದೇಶ ಪ್ರೇಮಿ ಕೆಲಸ ಮಾಡಿರೋದು ನಮ್ಮ ಇಂಡಿಯನ್ಗೆ, ನಮ್ಮ ಭಾರತಕ್ಕೆ. ಅಥವಾ ನಮ್ಮ ಜನ ಜೀವ ಕೊಟ್ಟಿರೋದು ಯಾರು ಕೊಟ್ಟಿಲ್ಲ. ಜೊತೆ ಮೈನಾರಿಟಿ ಮುಸ್ಲಿಂ ಜನ ಕೊಟ್ಟಿದ್ದಾರೆ ಜೀವ ನಮ್ಮ ದೇಶಕ್ಕೆ. ಯಾರು ಮಾಡಿದ್ದಾರೆ? ಈಗ ನೀವು ಮೊನ್ನೆ ಬಂದ್ಬಿಟ್ಟು ನಾನು ಅದು ಇದು ಅಂತ ಎಲ್ಲ ಬಿಡ್ಬಿಡಿ BJP ಅವರೇ. ನಿಮ್ಗೆ ಇದೇ ಇಲ್ಲ, ಬೇಸ್ ಇಲ್ಲ. ಎಲೆಕ್ಷನ್ MP ಎಲೆಕ್ಷನ್ ಸುಮ್ಗೆ ಎತ್ತೋದು, ಸುಮ್ಗೆ ಮುಸ್ಲಿಮ್ಸು ಯಾಕೆ ಹೊಟ್ಟೆ ಕಿಚ್ಚಿತಾರ? ನಾಸೀರ್ ಹುಸೇನ್ ಇಂಡಿಯನ್ ಇಲ್ಲ ರೇ? ಅವ್ರ ತಂದೆ ತಾಯಿ ಅವರೆಲ್ಲ ಹುಟ್ಟಿರೋದು ಇಂಡಿಯನ್ ರೇ. ಇವರೇ ಅಶೋಕ್ ಅವರೇ, ಸ್ವಲ್ಪ ಕಿವಿಯಲ್ಲಿ ಮಾತು ಕೇಳ್ಕೊಡಿ ನೀವು. ನಿಮ್ಗೇನೆಲ್ಲ ಬಾಯಿ ಇರೋದು ಬರೀ ನಾಟಕ ಎಲ್ಲ ಬಿಡ್ಬಿಡಿ. ಜನ ಎಲ್ಲ ನೋಡ್ತಾರೆ ನಿಮ್ಗೆ 6 ಕೋಟಿ ಕರ್ನಾಟಕ ಜನತೆ ನೀವು ಏನ್ ಮಾಡ್ತಾರೆ ಏನಿಲ್ಲ ಅಂತ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು, ನಮ್ಮ ಕಾಂಗ್ರೆಸ್ ಗೌರ್ಮೆಂಟ್, ನಮ್ಮ DK ಶಿವಕುಮಾರ್ ಏನ್ ಮಾಡ್ತಾರೆ ಎಲ್ಲ ಜನ ಅದನ್ನು ನೋಡಿದ್ದಾರೆ. ಅವ್ರು ಒಳ್ಳೆ ಕೆಲಸ ಮಾಡೋ ಹೋಗ್ತಾರೆ. ಹೊಟ್ಟೆ ಕಿಚ್ಚು. ಒಂದು ಅಭಿವೃದ್ಧಿಗೆ ಒಬ್ಬನಿಗೆ ನೀವು ಕ್ಯಾಂಡಿಡೇಟ್ಗೆ ವಿನ್ ಮಾಡಿಸ್ರು, 3 ಜನ ನಮ್ಮ ಕಾಂಗ್ರೆಸ್ ಬಂತು. ನಿಮ್ಗೆ ಹೊಟ್ಟೆ ಕಿಚ್ಚು. ನಿಮ್ಗೆ ಹೊಟ್ಟೆ ಕಿಚ್ಚು. ಪಕ್ಷ ಮೇಲೆ ಇಲ್ಲ. ಮುಸ್ಲಿಂ ಜನ ರಾಜ್ಯಸಭಾ ಆಗ್ಬಿಟ್ಟಲ್ಲ, ಸುಮ್ಗೆ ಅವ್ರಿಗೆ ಎತ್ಕೊಳ್ಬೇಕಂತ. ಅದು ಕೋರಿ ಆಗ್ಲಿ, ಅವ್ನು ಯಾರು ಇರ್ಲಿ, ಅವ್ನು ರುಸ್ತುಮ್ ಇರಲಿ, ಅವ್ನು ಯಾರು ಪಕ್ಷ ಅವನಿರೋನು ಯಾರಿಗೂ ಮಾಫಿ ಇಲ್ಲ. ಮಾಫಿ 100% ಜೈಲಿಗೆ ಕಳಿಸ್ತೀವಿ. ಆಲ್ರೆಡಿ ರಿಪೋರ್ಟ್ ಬರ್ತದೆ. ಅದು ಏನು ಯಾರು ಮಾತಾಡಿದ್ದಾರೆ, ಏನು ಅಲ್ಲಿ ಏನು ನಡೆದಿಲ್ಲ ಅಂತ ನಾಸೀರ್ ಹುಸೇನ್ ಹೇಳಿದ್ದಾರೆ. ನೀವು ಸುಮ್ಗೆ ಎತ್ತಾಡ್ತಾರೆ ಯಾಕೆ? ಈ ಗೋಧಿ ಮೀಡಿಯಾ ಅವ್ರಿಗೆ ಏನು ಕೆಲಸ ಇಲ್ಲ, ಬರೀ ಇದೆ. ಒಳ್ಳೇದ್ ಮಾಡ್ತಾ ಇಲ್ಲ ಇವ್ರು ಮೀಡಿಯಾವರು, ಎಲ್ಲಾರು ಹಾಳು ಮಾಡ್ತಾ ಇರೋದು ಇವರು ಗೋಧಿ ಮೀಡಿಯಾ ಅವರು. ಬರ್ತದೆ ರಿಪೋರ್ಟ್. ಹೋಮ್ ಮಿನಿಸ್ಟರ್ ಸಾಹೇಬ್ರು ಡಾಕ್ಟರ್ ಪರಮೇಶ್ವರ್ ಜಿ ಹೇಳಿದ್ದಾರೆ, ರಿಪೋರ್ಟ್ ತರಿಸಿದ್ದಾರೆ. ರಿಪೋರ್ಟ್ ಬರಲಿ. ಅವನು ಯಾರಿರೋನು ಕಾನೂನು ಯಾರಿಗೂ ಬಿಟ್ಕೊಡಲ್ಲ. ನಾವು ಕಾಂಗ್ರೆಸ್ ಪಕ್ಷ ಅವರು ದೇಶ ಪ್ರೇಮಿ, ದೇಶಕ್ಕೆ ಒಳ್ಳೆ ನಾವು ಕೆಲಸ ಮಾಡಿರೋದು. ನಮ್ಮ ದೇಶ ಇದೆ ಇಂಡಿಯಾ, ಯಾರ ಅಪ್ಪನ ಮನೆದು ದೇಶ ಎಲ್ಲ ಇದೆ. ನೀವು ನಿಮ್ಮ ಲೈಫಲ್ಲಿ ಏನು, ನೀವು ನಿಮ್ಮ ದೇಶಕ್ಕೆ ಏನ್ ಇದೆ ನಿಮ್ಮ ಕಡೆ ಹೇಳ್ರಿ. ಬರೀ ಈಗ ಬಂದ್ಬಿಟ್ಟು ಜಾತಿ ಪಾತಿ ಮಾಡ್ತಾರಲ್ಲ, ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಕ್ರಿಶ್ಚಿಯನ್ಸ್ ಇವೆಲ್ಲ ಜನ ಒಂದಾಗಿ ಈ ಸತಿ UPA ಗೌರ್ಮೆಂಟ್ಗೆ, ಇಂಡಿಯಾ ಗೌರ್ಮೆಂಟ್ಗೆ ನಾವು ತಗೊಂಡ್ಬರ್ಬೇಕಾ? ಇವ್ರಿಗೆಲ್ಲ ಮನೆಗೆ ಕಳ್ಸೋಣ ನಾವು ಒಳ್ಳೇದಾಗೋದು. ನಾವು ಎಲ್ಲ ಜನ ಹಿಂದೂ ಮುಸ್ಲಿಂ ಸಿಖ್ ಇಸಾಯಿ ಎಲ್ಲ ಒಂದ್ ತಾಯಿ ಮಕ್ಕಳು. ನಾವು ನೀವು ಏನು ತಗೊಂಬಂದ್ ಹಾಕ್ರನು ಜನ ಬಹಳ ಹುಷಾರಿದ್ದಾರೆ. ಯಾರು ಏನು ಕೈಯಿಂದ ಅಲ್ಲಾಡ್ಸೋಕೆ ಆಗಲ್ಲ. ಗೊತ್ತಾ? ಜೈ ಹಿಂದ್, ಜೈ